ಆಷಾಢ ಶುಕ್ರವಾರಕ್ಕೆ ಮೈಸೂರಿನ ಚಾಮುಂಡಮ್ಮನ ದರ್ಶನ ಮಾಡ್ಬೇಕು ಅಂದ್ರೆ 2,000 ರೂಪಾಯಿ ಖರ್ಚು ಮಾಡ್ಬೇಕಾ? ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕೆ 2,000 ರೂಪಾಯಿ ಸ್ಪೆಷಲ್ ದರ್ಶನ ಟಿಕೆಟ್ ಅನ್ನೋ ಸುದ್ದಿ ಈಗ ಸಾಕಷ್ಟು ಜನರ ಗಮನ ಸೆಳೆದಿದೆ. ಆದ್ರೆ ಒಂದು ವಿಷಯ ಗಮನಿಸಿದಿರಾ? ವರ್ಷದ ಎಲ್ಲಾ ದಿನಾನು ಚಾಮುಂಡೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಹೋಗ್ಬಹುದಲ್ವಾ? ಆದ್ರೆ ಆಷಾಢದ ಶುಕ್ರವಾರ ಬಂತು ಅಂದ್ರೆ ಯಾಕೆ ಇಷ್ಟೊಂದು ಜನ ಚಾಮುಂಡಿ ಬೆಟ್ಟದ ಕಡೆ ಹೋಗ್ತಾರೆ? ಬೆಳಿಗ್ಗೆಯಿಂದ ಸಾವಿರಾರು ಜನ ಯಾಕೆ ಸಾಲಲ್ಲಿ ನಿಲ್ತಾರೆ? ಕೆಲವರು ದೂರದ ಊರುಗಳಿಂದ ಯಾಕೆ ಪ್ರಯಾಣ ಮಾಡಿ ಬರ್ತಾರೆ? ಒಂದು ತಿಂಗಳಿಗೆ ಮಾತ್ರ ಯಾಕೆ ಇಷ್ಟು ವಿಶೇಷತೆ ಇದೆ? ಆಷಾಢ ಅಂದ್ರೆ ಮದುವೆ ಮುಂಚಿಯಂತಹ ಶುಭ ಕಾರ್ಯಕ್ರಮಗಳಿಗೆ ಸ್ವಲ್ಪ ವಿರಾಮ ಕೊಡೋ ತಿಂಗಳು ಅಂತ ನಮಗ್ ಗೊತ್ತು. ಸಾವಿರಾರು ವರ್ಷಗಳ ಇಂದಿನ ಈ ಆಚರಣೆ ಇವತ್ತಿಗೂ ಯಾಕೆ ರಿಲೆವೆಂಟ್? ಇವತ್ತು ಅದನ್ನ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಅಪೂರ್ವ. ಸಿಂಪ್ಲಿ ಸಂಪೂರ್ವಾಗೆ ನಿಮ್ಗೆಲ್ಲ ಸುಸ್ವಾಗತ. ಈ ಚಾನೆಲ್ ನಲ್ಲಿ ಇನ್ನು ಮುಂದೆ ನಮ್ಮ ಸಂಸ್ಕೃತಿ, ದೇವಸ್ಥಾನಗಳ ಹಿಂದೆ ಇರುವಂತಹ ಕಥೆಗಳು, ಪುರಾಣಗಳು, ಆಚರಣೆಗಳ ಹಿಂದೆ ಇರೋ ಕಾರಣಗಳು, ಇತಿಹಾಸದ ಆಸಕ್ತಿದಾಯಕ ವಿಷಯಗಳನ್ನ ಸಿಂಪಲ್ ಸ್ಟೋರಿ ಟೆಲ್ಲಿಂಗ್ ಸ್ಟೈಲ್ ನಲ್ಲಿ ತಿಳ್ಕೊಳ್ಳೋಣ. ನಿಮಗೆ ಹಿಸ್ಟ್ರಿ, ಮೈಥಾಲಜಿ, ಕಲ್ಚರ್ ಮತ್ತೆ ಇಂಥ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಇಷ್ಟ ಅಂದ್ರೆ ಈಗಲೇ ಸಿಂಪ್ಲಿ ಸಂಪೂರ್ವಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಭಾರತೀಯ ಕಾಲಗಣನೆಯಲ್ಲಿ ಪ್ರತಿಯೊಂದು ತಿಂಗಳಿಗೂ ಒಂದು ಕತೆ ಇದೆ. ನಾವೀಗ ಬಳಸೋ ಜನವರಿ, ಫೆಬ್ರವರಿ ಅಂತ ಈ ತರ ಅಲ್ಲ. ನಮ್ಮ ಹಿರಿಯರು ತಿಂಗಳುಗಳಿಗೆ ಹೆಸರಿಟ್ಟಿದ್ದು ಕೂಡ ಪ್ರಕೃತಿಯನ್ನ ಗಮನ ಇಟ್ಟು, ಆಕಾಶದಲ್ಲಾಗೋ ಬದಲಾವಣೆಗಳು, ಸೂರ್ಯ, ಚಂದ್ರ ಮತ್ತೆ ನಕ್ಷತ್ರಗಳ ಚಲನೆಗಳನ್ನ ನೋಡಿ ಕಾಲಗಣನೆಯನ್ನ ರೂಪಿಸ್ತಾರೆ. ಆಷಾಢ ಅನ್ನೋ ಹೆಸರು ಕೂಡ ಹಾಗೆ ಬಂದಿದೆ. ಆಷಾಢ ಮಾಸದ ಹುಣ್ಣಿಮೆಯ ಸಮಯದಲ್ಲಿ ಚಂದ್ರ ಪೂರ್ವಾಷಾಢ ಅಥವಾ ಉತ್ತರಾಷಾಢ ನಕ್ಷತ್ರದ ಹತ್ರ ಇರೋ ಕಾರಣ ಈ ತಿಂಗಳಿಗೆ ಆಷಾಢ ಅನ್ನೋ ಹೆಸರು ಬಂತು ಅಂತ ಹೇಳಲಾಗತ್ತೆ. ಅಂದ್ರೆ ಇದು ಕೇವಲ ಕ್ಯಾಲೆಂಡರ್ ನಲ್ಲಿ ಬರೋ ಮತ್ತೊಂದು ತಿಂಗಳು ಮಾತ್ರ ಅಲ್ಲ, ಪ್ರಕೃತಿಯ ಜೊತೆ ನಮ್ಮ ಪೂರ್ವಜರು ಎಷ್ಟು ಹತ್ತಿರವಾಗಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಆಷಾಢ ಸಾಮಾನ್ಯವಾಗಿ ಮಳೆಗಾಲ ಶುರುವಾಗೋ ಸಮಯ. ಭೂಮಿ ತಂಪಾಗುತ್ತೆ, ಮಳೆ ಬೀಳುತ್ತೆ, ಹೊಸ ಜೀವ ಚಿಗುರುತ್ತೆ, ಪ್ರಕೃತಿ ತನ್ನ ವೇಗವನ್ನ ಸ್ವಲ್ಪ ನಿಧಾನ ಮಾಡ್ಕೊಳ್ಳುತ್ತೆ. ಬಹುಶಃ ಅದಕ್ಕೆ ನಮ್ಮ ಆಚರಣೆಗಳು ಈ ಸಮಯದಲ್ಲಿ ಒಂದು ವಿಭಿನ್ನ ತಿರುವನ್ನ ಪಡೆದುಕೊಂಡಿರಬಹುದು. ಆದ್ರೆ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಬಹಳ ಜನರಿಗೆ ಆಷಾಢ ಅಂದ್ರೆ ಈ ತಿಂಗಳಲ್ಲಿ ಏನೂ ಶುಭ ಕಾರ್ಯ ಮಾಡಬಾರದು ಅನ್ನೋ ಭಾವನೆ ಇದೆ. ಅದಕ್ಕೆ ಹಲವರು ಆಷಾಢ ಅಂದ್ರೆ ಅಶುಭ ತಿಂಗಳು ಅಂತಾನೆ ಅನ್ಕೊಂತಾರೆ. ಆದ್ರೆ ನಿಜಕ್ಕೆ ಹಾಗಲ್ಲ. ಆಷಾಢ ಅನ್ನೋದು ಕೆಟ್ಟ ತಿಂಗಳಲ್ಲ, ಅದು ಬೇರೆ ಉದ್ದೇಶಕ್ಕೆ ಮೀಸಲಿಟ್ಟಿರುವಂತಹ ತಿಂಗಳು. ನಮ್ಮ ಸಂಪ್ರದಾಯದಲ್ಲಿ ಹೊರಗಿನ ಸಂಭ್ರಮಕ್ಕಿಂತ ಒಳಗಿನ ಬೆಳವಣಿಗೆಗೆ ಹೆಚ್ಚು ಮಹತ್ವ ಕೊಡೋ ಸಮಯ ಇದು. ನಾವು ಹಿಂದಿನ ವಿಡಿಯೋದಲ್ಲಿ ದೇವಶಯನಿ ಏಕಾದಶಿ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಆ ದೇವಶಯನಿ ಏಕಾದಶಿಯಿಂದಲೇ ಚತುರ್ಮಾಸ ಆರಂಭವಾಗುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರ್ತಾರೆ ಅನ್ನೋ ನಂಬಿಕೆ ಇದೆ. ಅದಕ್ಕೋಸ್ಕರನೇ ಸಾಧಕರು, ಸನ್ಯಾಸಿಗಳು ಮತ್ತೆ ಋಷಿ ಮುನಿಗಳು ಈ 4 ತಿಂಗಳು ಹೆಚ್ಚು ಪ್ರಯಾಣ ಮಾಡದೆ ಒಂದೇ ಕಡೆ ಉಳಿದು ಧ್ಯಾನ, ಜಪ, ವೇದ ಅಧ್ಯಯನ ಮತ್ತೆ ತಪಸ್ಸಿನಲ್ಲಿ ಸಮಯವನ್ನ ಕಳೀತಿದ್ರು. ಯಾಕಂದ್ರೆ ಹೊರ ಜಗತ್ತಿನ ಓಟಕ್ಕಿಂತ ಒಳ ಜಗತ್ತಿನ ಬೆಳವಣಿಗೆ, ಆ ಸ್ಪಿರಿಚುವಲ್ ಗ್ರೋತ್ಗೆ ಈ ಸಮಯವನ್ನ ಬಳಸ್ಕೊಳ್ತಿದ್ರು. ಆದ್ರೆ ಈಗ ಮತ್ತೊಂದು ಪ್ರಶ್ನೆ ಬರುತ್ತೆ. ಆಷಾಢದಲ್ಲಿ ಎಲ್ಲಾ ದಿನಗಳಿಗಿಂತ ಶುಕ್ರವಾರಕ್ಕೆ ಮಾತ್ರ ಯಾಕೆ ಇಷ್ಟು ಮಹತ್ವ? ನಮ್ಮ ಸಂಪ್ರದಾಯದಲ್ಲಿ ಶುಕ್ರವಾರವನ್ನ ದೇವಿಯ ಆರಾಧನೆಗೆ ವಿಶೇಷವಾದ ದಿನ ಅಂತ ನೋಡ್ಲಾಗತ್ತೆ. ಅದರಲ್ಲೂ ಆಷಾಢ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ, ಸರಸ್ವತಿ ಈ 3 ಶಕ್ತಿಗಳ ರೂಪದಲ್ಲಿ ದೇವಿಯನ್ನ ಆರಾಧಿಸುವ ಸಂಪ್ರದಾಯ ಇದೆ. ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಪೂಜೆಗಳು ನಡೆಯುತ್ತೆ. ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತೆ. ಹೂಗಳಿಂದ ಅಲಂಕಾರ ಮಾಡ್ತಾರೆ. ಕೆಲವು ಕಡೆ ಬಿಳಿ ವಸ್ತ್ರದಲ್ಲಿ ದೇವಿಯನ್ನ ದರ್ಶನ ಕೂಡ ಮಾಡಿಸ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಈ ದಿನಗಳಲ್ಲಿ ದೇವಿಯ ಕೃಪೆ, ಐಶ್ವರ್ಯ, ಶಾಂತಿ ಮತ್ತೆ ಧೈರ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡಿದ್ರೆ ವಿಶೇಷ ಫಲ ಸಿಗುತ್ತೆ ಅಂತ ಹೇಳಲಾಗತ್ತೆ. ಹಾಗಿದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ಆಷಾಢದ ಸಮಯದಲ್ಲಿ ಯಾಕೆ ಇಷ್ಟು ದೊಡ್ಡ ಕ್ರೌಡ್ ಇರುತ್ತೆ? ಇದಕ್ಕೆ ಕಾರಣ ಕೇವಲ ಒಂದು ದೇವಸ್ಥಾನ ಅಲ್ಲ, ಇದ್ರ ಹಿಂದೆ ಮೈಸೂರಿನ ಜನರ ಭಾವನೆನೇ ಇದೆ. ಚಾಮುಂಡೇಶ್ವರಿ ದೇವಿ ಮೈಸೂರಿನ ಶಕ್ತಿ ದೇವತೆ. ಒಡೆಯರ್ ರಾಜಮನೆತನ ಚಾಮುಂಡೇಶ್ವರಿಯನ್ನ ತಮ್ಮ ಆರಾಧ್ಯ ದೇವತೆಯಾಗಿ ಪೂಜಿಸ್ತಾರೆ. ಅದಕ್ಕಾಗಿಯೇ ಮೈಸೂರಿನ ಇತಿಹಾಸ, ದಸರಾ ಮತ್ತೆ ಚಾಮುಂಡೇಶ್ವರಿ ದೇವಿಯ ಆರಾಧನೆ ಇದೆಲ್ಲಾನು ಒಂದಕ್ಕೊಂದು ಬೆಸೆದುಕೊಂಡಿದೆ. ಆಷಾಢದ ಪ್ರತಿಯೊಂದು ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ಸಾವಿರಾರು ಜನ ಭಕ್ತರು ದೇವಿ ದರ್ಶನಕ್ಕೋಸ್ಕರ ಬರ್ತಾರೆ. ಭಕ್ತರ ನಂಬಿಕೆಯ ಪ್ರಕಾರ ಈ ಸಮಯದಲ್ಲಿ ದೇವಿಯ ದರ್ಶನ ಪಡೆದ್ರೆ ಆತ್ಮಶಕ್ತಿ ಹೆಚ್ಚುತ್ತೆ, ಧೈರ್ಯ ಹೆಚ್ಚಾಗತ್ತೆ, ಜೀವನದಲ್ಲಿ ನಕಾರಾತ್ಮಕತೆ ಬರುತ್ತೆ ಅನ್ನೋ ನಂಬಿಕೆ ಇದೆ.
ಆಷಾಢ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಜನಸಾಗರ ಹಿಂದೆ ಸಾವಿರಾರು ಜನರ ನಂಬಿಕೆ ಇದೆ. ತಲೆಮಾರಿನಿಂದ ತಲೆಮಾರಿಗೆ ಬಂದಿರೋ ಒಂದು ಸಂಪ್ರದಾಯ ಇದೆ. ಪ್ರಕೃತಿಯ ಜೊತೆ ಹೊಂದಿಕೊಂಡು ಬದುಕಿದ ನಮ್ಮ ಪೂರ್ವಜರ ಜ್ಞಾನ ಇದೆ. ಮತ್ತೆ ಸ್ವಲ್ಪ ಹೊತ್ತಾದ್ರೂ ಮನಸ್ಸಿಗೆ ಶಾಂತಿ ಕೊಡೋ ಪ್ರಯತ್ನ ಕೂಡ ಇದೆ. ನಮ್ಮ ಸಂಸ್ಕೃತಿ ಪ್ರತಿಯೊಂದು ಆಚರಣೆಯ ಹಿಂದೆ ಒಂದು ಕತೆ ಇದೆ, ಒಂದು ಕಾರಣ ಇದೆ, ಒಂದು ಅರ್ಥ ಇದೆ. ಅಂತಹ ಇನ್ನಷ್ಟು ಕತೆಗಳ ಜೊತೆ ಸಿಂಪ್ಲಿ ಸಂಪೂರ್ವಾನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.